ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಇದೆಲ್ಲ ಆಗೋದಕ್ಕಿಂತ ಮುಂಚೆನೇ ಕುಟುಂಬದವರು ಕೇಸ್ ವಾಪಸ್ಸನ್ನು ಪಡ್ಕೊಂಡ್ರೆ ಇದೆಲ್ಲ ಖುಲಾಸ ಆಗುವಂಥ ಸಾಧ್ಯತೆ ಇದೆ ಅಲ್ವಾ ಅಂತ. ನೋಡಿ, ಇದು ಕ್ರಿಮಿನಲ್ ಕೇಸು. ಹಾಗೆ ಸಿವಿಲ್ ಕೇಸ್ ಥರ ಕೇಸ್ ಹಾಕಿ ವಾಪಸ್ ತೊಗೊಳಕ್ಕಾಗಲ್ಲ. ಇಲ್ಲಿ ಏನಿದ್ರು ಅದರಲ್ಲೂ ಚಾರ್ಜ್ ತುಂಬ ಗ್ರೇವ್ ಚಾರ್ಜಸ್ ಇದೆ. ಅಂದರೆ ಮರ್ಡರ್ ಚಾರ್ಜ್ ಇರತಕ್ಕಂಥದ್ದು, ಕೊಲೆ ಅಪರಾಧ ಅಂತ. ಸೊ ಇಂಥ ವಿಚಾರಣೆಗಳಲ್ಲಿ ಸಾಕ್ಷಿಗಳಾಗಲಿ ಅಥವಾ ಕುಟುಂಬಸ್ಥರಾಗಲಿ ಅವರು ಬಂದು ಪ್ರತಿಕೂಲ ಸಾಕ್ಷಿ ಹೇಳಿದ್ರೆ ಮಾತ್ರ ಅವರು ಖುಲಾಸೆ ಆಗ್ಬೋದೇ ಹೊರತು, ಸಾಕ್ಷಿ ಸ್ಟ್ರಾಂಗ್ ಇದ್ದಾಗ ಕೋರ್ಟ್ ಕೂಡ ತನ್ನದೇ ಆದಂಥ ತೀರ್ಮಾನವನ್ನು ಕೈಗೊಳ್ಳೋ ಸಾಧ್ಯತೆ ಇರುತ್ತದೆ. ಮುಂದಿನ ನಡೆ ಕಾದು ನೋಡಬೇಕು. ಯಾಕಂದರೆ ಈಗ ತಕ್ಷಣಕ್ಕಂತೂ ಅವ್ರು ಏನೂ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಷ್ಟು ಅವ್ರಿಗೆ ಅನುಕೂಲ ಅಂತ ನನ್ನ ಭಾವನೆ. ಅಂದರೆ ಸರ್, ಇತ್ತೀಚಿನ ದಿನಗಳಲ್ಲಿ ಅಂದರೆ ವೈಯಕ್ತಿಕವಾಗಿ ಕೇಳ್ತಿರೋದು, ಇತ್ತೀಚಿನ ದಿನಗಳಲ್ಲಿ ಕೋರ್ಟಲ್ಲಿ ವಾದ ಮಾಡೋರ್ಗಿಂತ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾದಲ್ಲೇ ವಾದ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಬಟ್ ನೀವೊಬ್ಬರು ಲಾಯರ್ ಆಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಘಟನೆ ಎಲ್ಲ ನೀವು ಗಮನಿಸಿರ್ತೀರಾ, ಬಟ್ ಏನು ಹೇಳ್ತೀರಾ? ಈ ಥರದ ಘಟನೆ ಆಗ್ತಾ ಇದೆ ಇದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಸೋಷಿಯಲ್ ಮೀಡಿಯಾವನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕಿಂತ ಇವತ್ತು ದುರ್ಬಳಕೆ ಮಾಡ್ಕೊಳ್ಳೋರ ಸಂಖ್ಯೆ ಹೆಚ್ಚಿದೆ. ಎಲ್ರಿಗೂ ವೈಯಕ್ತಿಕ ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಅವರ ಅಭಿಪ್ರಾಯ ಹೇಳ್ಕೊಳ್ಳೋಕ್ಕೆ. ಎಲ್ಲರ ಕೈಲೂ ಮೊಬೈಲ್ ಇದೆ, ಎಲ್ಲರ ಕೈಲೂ ಇಂಟರ್ನೆಟ್ ಇದೆ, ಎಲ್ಲರ ಕೈಲೂ ಮಾತುಕತೆನೂ ಇದೆ. ಆದರೆ ಕಾನೂನಿನ ಚೌಕಟ್ಟು ಮೀರಿ ಯಾರೂ ದೊಡ್ಡವರಲ್ಲ. ಇದನ್ನು ಈಗಾಗಲೇ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ, ಕಾನೂನಿನಿಗೆ ಮೀರಿದವರು ಯಾರೂ ಅಲ್ಲ ಅಂಥೇಳಿ. ಸೊ ನಾವು ಮಾತಾಡಬೇಕಾದ್ರೆ ನನ್ನ ಒಂದು ಸಲಹೆ ಏನಪ್ಪ ಅಂತಂದರೆ, ಅದು ಯಾರೇ ಆಗಲಿ, ವಕೀಲರಾಗಲಿ ಅಥವಾ ಇನ್ಯಾರೇ ಆಗಲಿ, ಮಾತಾಡಬೇಕಾದ್ರೆ ಅವರ ಮಾತಿನ ಬಗ್ಗೆ ನಿಗಾ ಇರಬೇಕು. ನಮಗೆ ಗೊತ್ತಿದೆ ಅಂಥೇಳಿ ಅಥವಾ ಇನ್ಯಾರನ್ನೋ ಅವಹೇಳನ ಮಾಡೋ ಉದ್ದೇಶದಿಂದ ಮಾತಾಡೋದು ಇದೆಲ್ಲವೂ ತಪ್ಪಾಗುತ್ತೆ. ಯಾಕಂತಂದರೆ ಇತ್ತೀಚಿನ ಘಟನೆಗಳನ್ನು ಕೆಲವು ನಾವು ಗಮನಿಸಿದಾಗ ಸದನದಲ್ಲೇ ಅದರ ಬಗ್ಗೆ ಚರ್ಚೆ ಆಯಿತು. ಒಬ್ಬ ವಕೀಲ ಯಾವ ರೀತಿ ತನ್ನ ನಾಲಿಗೆಯನ್ನು ಹರಿಬಿಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಅಂತ. ಇದೆಲ್ಲ ಎಲ್ಲರಿಗೂ ಗೊತ್ತಿದೆ, ನಾನೇನು ಮತ್ತೆ ಹೆಸರು ಹೇಳೋ ಅಗತ್ಯ ಇಲ್ಲ. ಸೊ ಈ ರೀತಿ ಮಾಡೋ ಅಂಥದ್ದು ಒಂದು ರೀತಿ ಕಾನೂನಿನ ನಾವೇ ಕೈಗೆ ತಗೊಂಡಂಗೆ. ವಕೀಲರಾಗಿ ನಾವು ಕಾನೂನಿಗೆ ಉಳಿದ ಜನರಿಗೆ ನಾವು ಮಾರ್ಗದರ್ಶನ ಮಾಡಬೇಕೇ ಹೊರತು, ನಾವೇ ಕಾನೂನು ಕೈಗೆ ತಗೊಂಡು ನಾನು ನಿನಗೆ ಸಾಯಿಸ್ಬಿಡ್ತೀನಿ ಅಥವಾ ನಾನು ನಿನಗೆ ಇನ್ನೇನೋ ಮಾಡಿಬಿಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಧಮಕಿ ಹಾಕಿದ್ರೆ ಅದಕ್ಕೆಲ್ಲ ಅರ್ಥ ಇಲ್ಲ. ಸೊ ಅದು ಗೊತ್ತಿಲ್ಲದಂಗೆ ನಾವು ಒಂದು ಅಪರಾಧದಲ್ಲಿ ಪಾಲ್ಗೊಂಡಂಗೆ ಆಗುತ್ತೆ. ಸೊ ಆ ರೀತಿ ಮಾಡದೆ ಉತ್ತಮ ಸಂದೇಶ ಕೊಡಿ. ನೀವು ವೀಡಿಯೋಸ್ ಮಾಡಲೇಬೇಕು ಅಂತಂದರೆ ನೀವು ಯಾವುದೋ ಒಂದು ಟಾಪಿಕ್ ತಗೊಳ್ಳಿ, ಬೇಲ್ ಬಗ್ಗೆ ಒಂದು ಮಾತಾಡಿ ಒಂದು 10 ನಿಮಿಷ. ಅಥವಾ ಯಾವ ರೀತಿ ನೀವು ಸಿವಿಲ್ ಕೇಸಲ್ಲಿ ಯಾವ ರೀತಿ ನೀವು ಸೆಣಸಾಟ ಮಾಡಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು, ಇದ್ರ ಬಗ್ಗೆ ಮಾತಾಡಿ. ಆ ರೀತಿ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಬೇಕೇ ಹೊರತು ನಾವು ಇನ್ಯಾರ ಮೇಲೋ ನನ್ನ ಸಿಟ್ಟನ್ನು ತೋರಿಸ್ಪಡ್ಕೊಳ್ಳೋಕ್ಕೋ ಅಥವಾ ಇನ್ಯಾವುದೋ ಸ್ವಹಿತಾಸಕ್ತಿ ಇಟ್ಕೊಂಡು ಮಾತಾಡೋದು ಇದೆಲ್ಲ ತಪ್ಪಾಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.